ಧಾರವಾಡದ ಡಾಬಾದಲ್ಲಿ ಜೀತ ಪದ್ಧತಿ ಜೀವಂತವಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳು. ಪಬ್ಲಿಕ್ ಟಿವಿ ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ವರದಿಯ ಬೆನ್ನಲ್ಲೇ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಕಂದಾಯ, ಕಾರ್ಮಿಕ, ಪೊಲೀಸ್ ಇಲಾಖೆಯಿಂದ ಡಾಬಾದ ಪರಿಶೀಲನೆ ಆಗಿದೆ. ಡಾಬಾ ಮಾಲೀಕ ಹಾಗೂ ಕಾರ್ಮಿಕ ಕಿರಣ್ ತಂದೆಯ ವಿಚಾರಣೆ ಆಗಿರುವಂಥದ್ದು. ಪಬ್ಲಿಕ್ ಟಿವಿ ವರದಿಯ ಬೆನ್ನಲ್ಲೇ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಪೊಲೀಸರು ಭೇಟಿ ಕೊಟ್ಟಿದ್ರು. ಕಂದಾಯ ಮತ್ತು ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ, ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಹೊರ ರಾಜ್ಯದಿಂದ ಬಂದಂತಹ ಡಾಬಾದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿಗೆ ಸರಪಳಿಯನ್ನ ಹಾಕಿ ಕೆಲಸ ಮಾಡಿಸಿಕೊಳ್ತಾ ಇದ್ದಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡಿತ್ತು. ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿದ ನಂತರ ಅದಾದ ಮೇಲೆ ಎಚ್ಚೆತ್ತುಕೊಂಡಂತಹ ಜಿಲ್ಲಾಡಳಿತ ಮತ್ತು ಕಾರ್ಮಿಕ, ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಈಗ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಡಾಬಾದ ಮಾಲೀಕ ಮತ್ತು ಏನು ಆ ಚಿತ್ರಹಿಂಸೆಯನ್ನು ಅನುಭವಿಸಿದ್ದ ಕಾರ್ಮಿಕ, ಆತನ ತಂದೆಯನ್ನು ವಿಚಾರಣೆಗೊಳಪಡಿಸಿರುವಂಥದ್ದು. ಈ ಸಂದರ್ಭದಲ್ಲಿ ಒಂದಿಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಳ್ಳುವುದಕ್ಕೆ ಮುಂದಾಗಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಧಾರವಾಡದ ಡಾಬಾದಲ್ಲಿ ಜೀತ ಪದ್ಧತಿಯ ಪ್ರಕರಣ. ಕಾರ್ಮಿಕ ಕಿರಣ್ ಮಾನಸಿಕ ಅಸ್ವಸ್ಥ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಧಾರವಾಡದ ಎಸ್ಪಿ ಗೋಪಾಲ್ ಬ್ಯಾಕೋಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಪ್ರಾಥಮಿಕ ಹಂತದ ತನಿಖೆಯನ್ನ ಮಾಡಿದ್ದೇವೆ. ಮಾನಸಿಕ ಅಸ್ವಸ್ಥ ಆಗಿದ್ರೆ ದಾಖಲೆಗಳನ್ನು ಪರಿಶೀಲನೆ ಮಾಡ್ತೇವೆ. ಧಾರವಾಡದ ಎಸ್ಪಿ ಗೋಪಾಲ್ ಬ್ಯಾಕೋಡ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಪಬ್ಲಿಕ್ ಟಿವಿ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಡಾಬಾದಲ್ಲಿ ಜೀತ ಪದ್ಧತಿಯ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಧಾರವಾಡ ಮತ್ತು ಕಿತ್ತೂರು ಬಾರ್ಡ್ರಲ್ಲಿ ಒಂದು ಮುಲ್ಲಾ ಧಾಬಾ ಅಂತಿದೆ. ಅಲ್ಲಿ ಬೆಳಗ್ಗೆ ಏನು ಒಂದು ಟಿ ವಿಯಲ್ಲಿ ಪ್ರಸಾರ ಆಯಿತಾ ಸಂಬಂಧಪಟ್ಟಂಗೆ ನಾವು ಬಂದು ವೆರಿಫೈ ಮಾಡ್ತಾಯಿದ್ದೀವಿ. ಈಗಾಗಲೇ ಲೇಬರ್ ಆಫೀಸರ್ ಬಂದಿದ್ದಾರೆ, ರಿಂಗ್ ಕೇಸ್ ಕೊಡ್ತಾರೆ. ಆ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ಇಲ್ಲ, ವೆರಿಫೈ ಮಾಡ್ತಾಯಿದ್ದೀವಿ. ಇವಾಗ ಇನ್ನು ನಮಗೆ ಕೇಸ್ ರಿಜಿಸ್ಟರ್ ಆಗಬೇಕು, ವೆರಿಫೈ ಮಾಡ್ತಾಯಿದ್ದೀವಿ. ಇಲ್ಲ ಆ ಸಂಬಂಧಪಟ್ಟಂಗೆ ನಾವು ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಬೇಕು. ಈಗಲೇ ಹೇಳೋಕ್ಕಾಗೋದಿಲ್ಲ. ಅಲ್ಲ, ಎನಿಥಿಂಗ್ ಅದ್ರ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿ ನಮ್ಗೆ ಕ್ಲಿಯರ್ ಆಗೋದು ಅದ್ರ ಬಗ್ಗೆ. ಮೆಂಟಲಿ ಇದ್ದರೆ ಹೋಟೆಲಲ್ಲಿ ಇಟ್ಕೊಳ್ಳೋದು ತಪ್ಪಲ್ಲ ಸರ್. ನಾಳೆ ಏನಾದರೂ ಅಡುಗೆಯಲ್ಲಿ ಏನಾದರೂ ತೊಂದರೆ, ಅದೇ ಹೇಳಿದ್ನಲ್ಲ, ಈಗ ನಮಗೆ ಮೆಂಟಲ್ ಇದಾನ ಇಲ್ಲ ಅಂತ ತಿಳ್ಕೊಂಡು ನಾನು ಕ್ಲಿಯರಾಗಿ ವೆರಿಫೈ ಮಾಡಬೇಕು. ಇನ್ ಕೇಸ್ ಡಾಕ್ಯುಮೆಂಟ್ಸ್ ಇದ್ದರೆ ಸಂಬಂಧಪಟ್ಟಂಗೆ ವೆರಿಫೈ ಮಾಡಿ ನೆಕ್ಸ್ಟ್ ಫರ್ದರ್ ನಾವು ಇನ್ವೆಸ್ಟಿಗೇಷನ್ ತೊಗೋತೀವಿ. ಇಲ್ಲಿ ಇಲ್ಲ ಸರ್, ಅದು ತಪ್ಪು ಸರ್. ಅದು UP ಬಿಹಾರದ ಅಂತೀರಲ್ಲ, ಅದು ತಪ್ಪು. ಅವ್ರ ತಂದೆ ಆದಂಥ ಮೂಲ UP ಬಿಹಾರದವ ಇರಬೇಕು. 1996ರಲ್ಲಿ ಅವ್ರ ತಂದೆಯವರು ನಮ್ಮ ಮಾಮಾರ ಜೊತೆ ಓನರ್, ಮುಲ್ಲಾ ಧಾಬಾ ಓನರ್ ಜೊತೆ ಅವ್ನು ಮದುವೆ ಮಾಡಿದ್ದೈತೆ 1996. ಹಿಸ್ಟ್ರಿ ಕೇಳ್ಬೋದು, ಅವ್ರ ಮಿಸ್ಸಸ್ ಕೇಳ್ಬೋದು, ನಮ್ಮ ಲೇಬರ್ ಕೇಳ್ಬೋದು, ಅವಂಗೂ ಕೇಳ್ಬೋದು. ಈ ಥರ ಸುಳ್ಳು ಮುಚ್ಚು ಮರಿ ಏನೂ ಇಲ್ಲ. ಅಲ್ಲ, ಅವನಿಗೆ ಸರಪಳಿ ಯಾಕೆ ಹಾಕಿ? ಇಲ್ಲ, ಅವನಿಗೆ ಸರಪಳಿ ಅಂತಂದ್ರೆ ಅವ್ನು ಮೆಂಟಲಿ ಸರಿ ಇಲ್ಲ ಸರ್. ಅವ್ನು ರಿಪೋರ್ಟ್ಸ್ ಇದೆ. ಆಮೇಲೆ ಅವ್ರ ತಾಯಿ ಅವ್ರಿಗೆ ಹೋಗಿ ಕೇಳ್ರಿ, ನಮ್ಮ ಹಿಂದೆ ಕೇಳ್ರಿ, 10 ಸಲ ಹೋಗಿ ಕೇಳ್ರಿ. ಅವ್ರ ತಂದೆ ತಾಯಿನ ನನಗೆ ಮನೆ ಕರೆಸಿ, ನನ್ನ ಮಗ ಸರಿಯಾಗಿ ದುಡಿತಾ ಇಲ್ಲ ಸರ್, ನಿಮ್ಮಲ್ಲಿ ನಾವು ರೊಕ್ಕ ತೊಗೊಂಡೆವು, ನೀವು ಬಂದು ಇನ್ನೂ ಮಟ್ಟ ನಮಗೆ ಕೇಳಿಲ್ಲ. ಆದರೂ ನಮ್ಗೆ ಹೇಳೋ ಕರ್ತವ್ಯ ಇರ್ತೈತಿ. ಅವ್ನು ಮೆಂಟಲಿ ಸರಿ ಇಲ್ಲ. ಒಂದು ಸಲ ಅವ್ರ ದಾಬಾಕ್ಕೆ ಹೋಗ್ತಾನೆ, ಒಂದು ಸಲ ಅವ್ನಿಗೆ ಎಲ್ಲಿ ತಿಳಿದ್ರೆ ಹೋಗ್ತಾನೆ, ಆಮೇಲೆ ಬಿಜಾಪುರ್ಗೆ ಹೋಗ್ತಾನೆ, ಬೆಂಗಳೂರಿಗೆ ಹೋಗ್ತಾನೆ, ಆಮೇಲೆ ಲಾರಿಯಲ್ಲಿ ಕೈ ನಿಂತು ಎಲ್ಲಿ ಬೇಕಾದರೆ ಹೋಗ್ತಾನೆ. ಆದರೆ ನಮ್ಮ ಮಗನೂ ಜೀವದ ತರಾಸಿದೆ. ಅವ್ನು ಎಲ್ಲಾರ ಏನಾರ ಮಾಡ್ಕೊಂಡ್ರೆ ಏನು ಮಾಡಲಿ. ನಿಮ್ಮಲ್ಲಿ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಜಾವೀದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಜಾವೀದ್, ಪಬ್ಲಿಕ್ ಟಿವಿಯ ವರದಿಯ ಬಳಿಕ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿರುವಂಥದ್ದು. ಈಗ ಕ್ರಮದ ಮೊರೆ ಹೋಗುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ? ಯಾಕೆಂದ್ರೆ ಆತ ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾ ಇದ್ದಾರೆ. ಮಾನಸಿಕ ಅಸ್ವಸ್ಥನಾಗಿದ್ರೆ ಯಾಕೆ ಕೆಲಸಕ್ಕೆ ಸೇರಿಸ್ಕೊಬೇಕಿತ್ತು ಅಂತ ಹೇಳಿ ಜಾವೀದ್? ನಿಜವಾಗ್ಲೂ ಪ್ರೇಮ್, ಬೆಳಗ್ಗೆಯಿಂದ ಏನು ಪಬ್ಲಿಕ್ ಟಿವಿಯಲ್ಲಿ ಈ ಒಂದು ಕಾರ್ಮಿಕ ಏನು ಸರಪಳಿಗೆ ಏನು ಹಾಕಿದ್ರು, ಆ ವರದಿ ಪ್ರಸಾರ ಆಗುತ್ತಿದ್ದಂತೆ SP ಸ್ವತಃ ಏನಂತ ಹೇಳಿದ್ರೆ ಈ ಧಾಬಾಗೆ ಏನಂತ ಹೇಳಿದ್ರೆ ಭೇಟಿಯನ್ನು ಕೊಡ್ತಾರೆ. ಅದ್ರ ಜೊತೆಗೆ ಜಿಲ್ಲಾಡಳಿತದಿಂದ AC ಅವರು ಬಂದು ಭೇಟಿಯನ್ನು ಕೊಡ್ತಾರೆ. ಕಾರ್ಮಿಕ ಇಲಾಖೆ ಆಗಿರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು, ಎಲ್ಲ ಅಧಿಕಾರಿಗಳು ಬಂದು ಏನಂತ ಹೇಳಿದ್ರೆ ಭೇಟಿಗೆ ಕೊಡುವಂಥ ಒಂದು ಕೆಲಸವನ್ನು ಮಾಡಿದರು. ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಮಾಡಿದ್ರು. ಅದು ಎಲ್ಲೋ ಒಂದು ಕಡೆ ಈತ ಮಾನಸಿಕ ಅಸ್ವಸ್ಥ ಅನ್ನುವಂಥ ಮಾತನ್ನು ಏನಂತ ಹೇಳಿದ್ರೆ ಎಲ್ಲ ಕಡೆ ಕೇಳಿ ಬರ್ತಾ ಇರುವಂಥದ್ದು. ಸ್ವತಃ SP ಅವರೇ ಈಗ ಏನಂತ ಹೇಳಿದ್ರೆ ಇವನ ಏನು ದಾಖಲೆಯನ್ನು ಪರಿಶೀಲನೆ ಮಾಡಬೇಕು, ಆತ ಮಾನಸಿಕ ಅಸ್ವಸ್ಥ ಅದಾನು ಇಲ್ಲೋ ಅನ್ನೋಂಥ ಮಾಹಿತಿಯನ್ನು ಕಲೆ ಹಾಕಿದ ಮೇಲೆ ಕಾರ್ಮಿಕ ಇಲಾಖೆಯವರು ನಮಗೇನಂತ ಹೇಳಿದ್ರೆ ದೂರನ್ನು ಕೊಡಬೇಕು. ದೂರ ಕೊಟ್ಟ ನಂತರ ನಾವೇನಂತ ಹೇಳಿದ್ರೆ ದೂರನ್ನು ಸ್ವೀಕಾರ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಸದ್ಯಕ್ಕೆ ಕಾರ್ಮಿಕ ಇಲಾಖೆ, ಪೊಲೀಸ್ ಇಲಾಖೆ ಆಗಿರ್ಬೋದು, ಕಾರ್ಮಿಕ ಇಲಾಖೆ ಆಗಿರ್ಬೋದು, ಎರಡೂ ಸೇರಿ ಏನು ಧಾಬಾ ಮಾಲೀಕ ಇದ್ದಾರೆ, ಧಾಬಾ
ಮಾಲೀಕನಿಗೆ, ಆಮೇಲೆ ಏನು ಸರಪಳಿ ಹಾಕಿದಂಥ ಕಿರಣನ ತಂದೆ ಅರುಣ್ಗೆ ಏನಂತ ಹೇಳಿದ್ರೆ ಈಗ ಹೆಚ್ಚಿನ ವಿಚಾರಣೆಗೆ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗಿರುವಂಥದ್ದು. ನಿಜವಾಗಲೂ ಈ ಒಂದು ಏನು ಅಮಾನವೀಯ ಘಟನೆ ಏನು ನಡೆದಿದೆ ಆ ಘಟನೆಗೆ ಸಂಬಂಧಪಟ್ಟಂಗೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಬೇಕಂತ ಹೇಳಿದ್ರೆ ಆತ ಮಾನಸಿಕ ಅಸ್ವಸ್ಥ ಆಗಿರಲಿ ಆಗದೇ ಇರಲಿ, ಇವು ಏನು ಧಾಬಾ ಮಾಲೀಕ ಅದಾರ ಅವ್ರ ಮೇಲೆ ಕ್ರಮ ಆಗಲೇಬೇಕು ಅನ್ನೋಂಥ ಮಾತು ಸಾಕಷ್ಟು ಏನಂತೇಳಿ ಕೇಳಿ ಬರ್ತಾ ಇರುವಂಥದ್ದು. ಓಕೆ, ಥ್ಯಾಂಕ್ ಯು ಜಾವಿದ್ ತಮ್ಮೆಲ್ಲ ಮಾಹಿತಿಗಾಗಿ. ಆತ ಮಾನಸಿಕ ಅಸ್ವಸ್ಥನೇ ಆಗಿರಬಹುದು, ಮನುಷ್ಯನೇ ತಾನೇ. ಆತನ ಮೇಲೆ ಈ ರೀತಿ ಮೃಗೀಯ ವರ್ತನೆ, ಈ ರೀತಿ ವಿಕೃತ ಪ್ರದರ್ಶನ ಮಾಡಿರೋದು, ಕಾಲಿಗೆ ಚೈನನ್ನು ಕಟ್ಟಿ ಎಷ್ಟರ ಮಟ್ಟಿಗೆ ಸರಿ ಅಂಥೇಳಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಏನು ಕ್ರಮ ತಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ.